ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶ ಹೊಸ ಪಠ್ಯಪುಸ್ತಕದಿಂದ 3ನೇ ಚಾಪ್ಟರ್ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಇದರ ಒಂದು ಮುಂದಿನ ವಿಡಿಯೋನ ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆಲ್ರೆಡಿ ನಾನು ಈ ಎಲ್ಲ ಪೇಜ್ನಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ದೇನೆ. ಸೊ ನಿಮಗೆ ಬಹಳಷ್ಟು ಜನ ಇದರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ವಿಡಿಯೋ ಅಂತ ಹೇಳಿಬಿಟ್ಟು. ಸೊ ಬನ್ನಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 60ರಲ್ಲಿರುವಂತಹ ದಶಮಾಂಶ ಸ್ಥಾನ ಬೆಲೆಯಿಂದ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಹಿಂದಿನ ವೀಡಿಯೋಸ್ಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಬನ್ನಿ, ನಾವು ಯಾವುದನ್ನಾದರೂ ಹೆಚ್ಚು ನಿಖರವಾಗಿ ಅಳೆಯಬೇಕು ಅಂತಂದರೆ ಒಂದು ಭಾಗವನ್ನು 10 ಸಣ್ಣ ಭಾಗಗಳಾಗಿ ವಿಭಾಜಿಸ್ತೇವೆ. ಹೌದು, ನಾವು ಒಂದು ಹಿಂದಿನ ವೀಡಿಯೋಸ್ಗಳಲ್ಲಿ ನಾವು 10 ಸಣ್ಣ ಭಾಗಗಳಾಗಿ ವಿಭಾಜಿಸಿ ನಾವು ಮಾಡಿದ್ವಿ ಅಲ್ವಾ. ಸೊ ನಾವು ಒಂದು ಮಾನವನ್ನು 10 ಒಂದುಗಳಾಗಿ ವಿಭಜಿಸ್ತೇವೆ. ನಂತರ ಪ್ರತಿ 10ನೇ ಒಂದನ್ನು 10 100ನೇ ಒಂದುಗಳಾಗಿ ವಿಭಜಿಸ್ತೇವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಿರಬಹುದು. ಹೌದಲ್ವಾ, ಹಿಂದಿನ ಒಂದು ವಿಡಿಯೋಸ್ಗಳಲ್ಲಿ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ನಂತರ ಅಳೆಯಲು ನಾವು ಈ ಸಣ್ಣ ಭಾಗಗಳನ್ನು ಬಳಸ್ತೇವೆ. ಹೌದಲ್ವಾ, ಯಾವ ರೀತಿಯಾಗಿ ಅಂತಂದರೆ ನಾವು ಒಂದು ಮಾನವನ್ನು 4 ಸಮಭಾಗಗಳಾಗಿ, 5 ಸಮಭಾಗಗಳಾಗಿ, 8 ಸಮಭಾಗಗಳಾಗಿ ಅಥವಾ ಬೇರೆ ಯಾವುದೇ ಸಂಖ್ಯೆಯ ಸಮಭಾಗಗಳಾಗಿ ವಿಭಾಜಿಸಲು ಸಾಧ್ಯವಿಲ್ಲವೇ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹೌದು ನೋಡಿ, ಸಾಧ್ಯ ಇದೆ. ಯಾವ ರೀತಿಯಾಗಿ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಇದು ಸಾಧ್ಯ. ಮುಂದಿನ ಉದಾಹರಣೆ, ಏಕಮಾನವನ್ನು 10 ಸಮಭಾಗಗಳಾಗಿ ವಿಭಾಜಿಸಿ ಮತ್ತು ಅದೇ ಏಕಮಾನವನ್ನು 4 ಸಮಭಾಗಗಳಾಗಿ ವಿಭಾಜಿಸಿ ಒಂದೇ ಉದ್ದವನ್ನು ಹೇಗೆ ಪ್ರತಿನಿಧಿಸಬಹುದು ಅನ್ನೋದನ್ನು ಈ ಚಿತ್ರದ ಮೂಲಕ ತೋರಿಸಿದ್ದಾರೆ ಅಲ್ವಾ. ಸೊ ಇಲ್ಲಿ ನೋಡಬಹುದು ನೀವು. ಓಕೆ, ನೆಕ್ಸ್ಟ್ ಅಂತಂದರೆ ಇಲ್ಲಿ 10 ಭಾಗಗಳನ್ನಾಗಿ ಮಾಡಿದ್ದಾರೆ, ಒಂದು ಸಮಭಾಗಗಳನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಇದನ್ನೇ ಸಹ ನಾವು ಏನು ಮಾಡಿದಾರಪ್ಪ ಅಂತಂದರೆ 4 ಸಮಭಾಗಗಳಾಗಿ ನೀವು ನೋಡ್ಬೋದು. 2 2ನೇ 4ಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂತ ಅಂದರೆ ಇದನ್ನು ನಾವು ಕ್ಲೋಸ್ ಮಾಡಿದ್ವಿ ಅಂತ ಅಂದರೆ ಹೊಡೆದ್ರೆ ಕನಿಷ್ಠ ರೂಪಕ್ಕೆ ತಂದರೆ 2 ಅರ್ಧ ಆಯಿತು, ಅಂದರೆ 2.5 ಆಯಿತು. ಇಲ್ಲೂ ನೋಡಬಹುದು ನಾವು ಇದನ್ನು 2.1, 2.2, 2.3, 2.4, 2.5 ಇದನ್ನು ಸಹ 2.5ನೇ ಪ್ರತಿನಿಧಿಸುತ್ತೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಹಾಗಾದರೆ ಪ್ರತಿ ಬಾರಿ ಒಂದು ಮಾನವನ್ನು 10 ಭಾಗಗಳಾಗಿ ವಿಭಾಜಿಸುವುದು ಏಕೆ? ಇದಕ್ಕೆ ಕಾರಣ ನಮ್ಮ ಒಂದು ಭಾರತೀಯ ಸ್ಥಾನಬೆಲೆ ಪದ್ಧತಿ 10 ವಹಿಸುವ ವಿಶೇಷ ಪಾತ್ರ. ಭಾರತೀಯ ಸ್ಥಾನಬೆಲೆ ಪದ್ಧತಿಯಲ್ಲಿ ಬರೆಯಲಾದ ಪೂರ್ಣ ಸಂಖ್ಯೆ, ಉದಾಹರಣೆಗೆ 281ರಲ್ಲಿ 2ರ ಒಂದು ಸ್ಥಾನಬೆಲೆ ಎಷ್ಟಪ್ಪ ಅಂದರೆ 100. 8ರ ಸ್ಥಾನಬೆಲೆ 8ರ ಸ್ಥಾನಬೆಲೆ 10, 4ರ ಸ್ಥಾನಬೆಲೆ 1. ಪ್ರತಿ ಸ್ಥಾನಬೆಲೆ ಅದರ ಬಲಭಾಗಕ್ಕಿಂತ 10 ಪಟ್ಟು ದೊಡ್ಡದಾಗ್ತಾ ಇದೆ. ನಾವು ಈಗಲ್ಲ, ನಾವು ಮುಂಚಿಂದನೂ ಇದನ್ನೇ ಕಲ್ತಿರೋದು. ಒಂದು ನಾನು ಇಲ್ಲಿ ಇದನ್ನು ಬರೀತೇನೆ ಅಂದ್ಕೊಳ್ಳಿ, ಕೋಷ್ಟಕವನ್ನು ಬರೀತೇನೆ ಅಂದ್ಕೊಳ್ಳಿ. ಇದು ಬಿಡಿ, ಇದು 10, ಇದು 100, 1000. ಇದ್ರ ಬೆಲೆ ಎಷ್ಟು? 1, ಇದು 10, ಇದು 100, ಇದು 1000 ಅಲ್ವಾ. ನಾವು ಈ ರೀತಿಯಾಗಿ ಕಲ್ತಿರೋದು. ಸೊ ಹಾಗಾಗಿಬಿಟ್ಟು ಏನಪ್ಪ ಅಂತಂದರೆ ಯಾವುದು ಪ್ರತಿ ಸ್ಥಾನ ಬೆಲೆ ಇದೆಯಲ್ಲ ಅದರ ಬಲಭಾಗಕ್ಕಿರುವುದಕ್ಕಿಂತ 10 ಪಟ್ಟು ಜಾಸ್ತಿ ಆಗ್ತಾ ಇದೆ. ಇದು ಇದರ 10 ಪಟ್ಟು ಜಾಸ್ತಿ, ಇದು 10 ಪಟ್ಟು ಜಾಸ್ತಿ, ಇದು ಇದರ 10 ಪಟ್ಟು ಜಾಸ್ತಿ. ಇದೇ ರೀತಿ ಪ್ರತಿ ಸ್ಥಾನ ಬೆಲೆಯು ಅದರ ನಂತರದ ಎಡಭಾಗದಲ್ಲಿ ನಾವು ಇಲ್ಲಿ ಬಲಕ್ಕೆ ಹೋದಾಗ 10 ಪಟ್ಟು ಜಾಸ್ತಿ ಆಯಿತು, ಎಡಕ್ಕೆ ಹೋದರೆ 10 ಪಟ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅಂದರೆ 10 ಬಿಡಿಗಳಿಂದ 1 10 ಆಗುತ್ತೆ ಅಲ್ವಾ. 10 10ಗಳಿಂದ 1 100 ಆಗುತ್ತೆ, 10 100ಗಳಿಂದ 1000 ಆಗುತ್ತೆ ಅನ್ನೋದು ನಾವು ಮುಂಚಿಂದನೂ ಕಲ್ತ್ಕೊಂಡಿದ್ವಿ. ಈಗ ನಾವು ಬಲಭಾಗದ್ದು ಮತ್ತು ಅದ್ರ ಜೊತೆಗೆ ಎಡಭಾಗದ್ದನ್ನು ಸಹ ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ನೋಡಬಹುದು, ಅದನ್ನೇ ಕೊಟ್ಟಿದ್ದಾರೆ. 10 ಪಟ್ಟು ಈ ಕಡೆಯಿಂದ ಹೋದರೆ 10 ಪಟ್ಟು ಜಾಸ್ತಿ ಆಗುತ್ತೆ, ಎಡಭಾಗಕ್ಕೆ ಹೋದರೆ 10 ಪಟ್ಟು ಕಡಿಮೆ ಆಗ್ತಾ ಇದ್ದಾರೆ. 1 0 ಕಡಿಮೆ ಆಗ್ತಾ ಇದೆ, ನೀವು ನೋಡಬಹುದು. ಓಕೆ, ಇಲ್ಲಿ 4 0 ಇದೆ, 1 3 0 2 0 1 0, ಇಲ್ಲಿ 0ನೇ ಇಲ್ಲ, ಕಡಿಮೆ ಆಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನೆನ್ಪಿಟ್ಕೊಂಡು ಈ ಸಂಖ್ಯೆಗಳನ್ನು ಬರೆಯುವ ಪದ್ಧತಿಯನ್ನು ಒಂದಕ್ಕಿಂತ ಚಿಕ್ಕ ಪ್ರಮಾಣಗಳಿಗೆ, ಒಂದಕ್ಕಿಂತ ಏನು ಚಿಕ್ಕ ಪ್ರಮಾಣಗಳಿರುತ್ತಲ್ಲ ಅದನ್ನು ವಿಸ್ತರಿಸಲು ನಾವು ಒಂದನ್ನು 10 ಸಮಭಾಗಗಳಾಗಿ ವಿಭಾಜಿಸ್ತೇವೆ. ಹಾಗಾದರೆ ಮುಂದೆ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಇಲ್ಲಿ ನೋಡಬಹುದು, ಇಲ್ಲಿವರೆಗೆ ನಾವು ಆಲ್ರೆಡಿ ಕಲ್ತಿದ್ದೇವೆ. ಏನು? ಒಂದಿದೆ, 10 ಬಿಡಿಗಳನ್ನು ಹಾಕಿದ್ರೆ 1 10 ಆಗುತ್ತೆ. ಸೊ 10ಗಳನ್ನು ಹಾಕಿದ್ರೆ 100 ಆಯಿತು, 10 100ಗಳನ್ನು ಹಾಕಿದ್ರೆ 1000 ಆಯಿತು, 10 1000ಗಳನ್ನು ಹಾಕಿದ್ರೆ 10,000 ಆಯಿತು. ಸೊ ಅದೇ ನೆಕ್ಸ್ಟು ಇದನ್ನು ನೋಡಬಹುದು. ಈ ಕಡೆ ಬಂತು ಅಂತ ಅಂದರೆ ಸೊ ಇಲ್ಲಿ 1/100 ಇದೆಯಲ್ವಾ, 100ನೇ 1 ಇದೆಯಲ್ವಾ. ಸೊ ನಾವು ಇನ್ನು ಯಾವ ರೀತಿಯಾಗಿ ಓದ್ತೀವಿ? ಇದು ದಶಾಂಶ ಸ್ಥಾನ, ಇದು ಶತಾಂಶ ಸ್ಥಾನ ಅಂತ ಓದ್ತೀವಲ್ವಾ. ನೆಕ್ಸ್ಟು ಸಹಸ್ರಾಂಶ ಅಂತ ಇಲ್ಲಿ ಬರುತ್ತಲ್ವಾ. ಸೊ ಇಲ್ಲೇನಾಯಿತು? ಇಲ್ಲೂ ಅಷ್ಟೇ, ಇದರ ಒಂದು 10 ಹೆಚ್ಚಾಗಿದೆ. ಸೊ ಇಲ್ಲಿ ಇದರ ಒಂದು 10 ಹೆಚ್ಚಾಗಿದೆ. ನೀವು ನೋಡ್ಬೋದು, ಏನಿದು? ಇಲ್ಲಿ 100 ಇದೆ, ಇದು 10. ಹೇಗೆ ಅಂತ ಅಂದರೆ ಇಲ್ಲಿ ನೋಡ್ಬೋದು, 1/100 × 10 ಹೆಚ್ಚಾಗಿದೆ ಅಂತ ಅಂದರೆ ಸೊ ಅದೆಷ್ಟಾಯಿತು? 1/10 ಆಯಿತು.
1/10ನ್ನ 10 ಹೆಚ್ಚಾಗಿದೆ ಅಂತಾದರೆ ಈ 10 ಹೋದರೆ ನೆಕ್ಸ್ಟು 1. ಸೊ ನಮಗೆ 1/10 ಇರೋದು 10 ಅಲ್ಲ, ಇಲ್ಲಿ 100 ಅಲ್ಲ, ಆಯಿತಾ, 1/10. ಸೊ ಅದು ಬಂದಿದೆ ಅಂತ. ಅದೇ ನಾವು ಎಡಭಾಗಕ್ಕೆ ಹೋದಂಗೆ 10 ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಇದನ್ನು ಇನ್ನಷ್ಟು ವಿಸ್ತರಿಸಬಹುದೇ? ಹೌದು, ಇನ್ನಷ್ಟು ವಿಸ್ತರಿಸಬಹುದು ಅಲ್ವಾ. ಇಲ್ಲಿಂದನೂ ಸಹ ವಿಸ್ತರಿಸಬಹುದು, ಈ ಕಡೆಯಿಂದನೂ ಸಹ ವಿಸ್ತರಿಸ್ಕೊಂಡು ಹೋಗ್ಬೋದು. 1/100ನ್ನು 10 ಸಮಭಾಗಗಳಾಗಿ ವಿಭಾಜಿಸಿದಾಗ ಭಿನ್ನರಾಶಿ ಎಷ್ಟಾಗುತ್ತೆ? ಅದು 10 ಸಮಭಾಗಗಳಾಗಿ ವಿಭಾಜಿಸಿದಾಗ ಅದು 1/1000 ಆಗುತ್ತೆ. ಇಂತಹ 1000 ಭಾಗಗಳು ಒಂದು ಮಾನವನ್ನು ರೂಪಿಸುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಅದು ಇದಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೂ ಸಹ ತುಂಬ ಚೆನ್ನಾಗಿ ಕ್ಲೀನಾಗಿ ಕೊಟ್ಟಿದ್ದಾರೆ. ಓಕೆ, ನೋಡೋಣ ಇಲ್ಲಿ ಹೇಗೆ ಅಂತ ಅಂದರೆ, ಸೊ 6/10 ಅಂತ ಹೇಳಿ ಇಲ್ಲಿದೆಯಲ್ವಾ, 6/10 ಅಂತ ಹೇಳಿಬಿಟ್ಟು ಬರೆಯೋದು ಒಂದೇ, 60/100 ಅಂತ ಹೇಳಿಬಿಟ್ಟು ಬರೆಯೋದು ಒಂದೇ ಅಂತ ಹೇಳಿಬಿಟ್ಟು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಯಾಕೆ ಅಂತಂದರೆ ಇದು ಲೆಸ್ ಆಗುತ್ತೆ, 6/10 ಆಗುತ್ತೆ. ಸೊ ಒಳಗಡೆ 10 ಭಾಗಗಳನ್ನು ಮಾಡೋದು ಏನು, 100 ಭಾಗಗಳನ್ನು ಮಾಡೋದು ಒಂದೇ ಆಗುತ್ತೆ. ಸೊ ನೆಕ್ಸ್ಟ್ ಹಾಗೆ ಬಂತು, ಇಲ್ಲಿ ನೋಡಿ 6 ಇಲ್ಲಿ ರೆಡ್ ಮಾರ್ಕ್ ಇದೆ, ಎಷ್ಟಕ್ಕಿದೆ 66 ಮತ್ತು 67, 6 ಮತ್ತು 7 ಮಧ್ಯ ಇದೆ ಅಂತ ಅಂದರೆ ಇನ್ನೂ ಎಕ್ಸಾಕ್ಟ್ ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂತಂದರೆ 66 ಮತ್ತು 67 ಮಧ್ಯೆ ಇದೆ, ಕರೆಕ್ಟಾಗಿ ಮಧ್ಯ ಇದೆ. 66 ಮತ್ತು 67 ಮಧ್ಯೆ, ಇದು 66, ಇದು 67 ಅಂತ ಹೇಳ್ಬೋದು. ಓಕೆ, ಸೊ ಇದು ಸಹ ಲೆಸ್ ಆಯಿತು, 7/10 ಇದೆ, 7/10. ನೆಕ್ಸ್ಟ್ ಅದನ್ನು ಸಹ ನಾವು 1000ಕ್ಕೆ, ನಾವು 100ರವರೆಗೆ ನೋಡಿದ್ವಿ ಅಲ್ಲಿ. ಈ ಒಂದು ವಿಡಿಯೋದಲ್ಲಿ ನಾವು 1000ಕ್ಕೆ ಚೇಂಜ್ ಮಾಡಿದಾಗಲೂ ಸಹ ಇಲ್ಲಿ ಅದೇ 66/100 ಬಂತು. ಇದನ್ನು ಮತ್ತೆ ಇದ್ರ ಒಳಗಡೆ ಮತ್ತೆ ನಾವು ಗೆರೆಗಳನ್ನು ಹಾಕಿದ್ರೆ 66/100 ಬಂತು. ಹಾಗಾದರೆ ಮಧ್ಯಕ್ಕೆ ಎಷ್ಟಿದೆ ಅಂತಂದರೆ 665 ಇದೆ, 66 ಮತ್ತು 67 ಮಧ್ಯ ಇದೆ ಅಂತ ಅಂದರೆ ನಾವು ಹೇಳ್ಬೋದು 665 ÷ 1000. ಸೊ ಅದೇ ಬಂತು 67, 66, 67 ಮತ್ತೆ ಡಿವೈಡ್ ಮಾಡಿದ್ದಾರೆ. ಅರ್ಥ ಆಯ್ತಾ? ನಾವು 10,000 ಎಡಕ್ಕೆ ವಿಸ್ತರಿಸಿದಾಗಲೂ ಸಹ ಪ್ರತಿ ಹಂತದಲ್ಲಿ ನಮಗೆ ದೊಡ್ಡ ಸ್ಥಾನಗಳು ಬೆಲೆಗಳು ದೊರೆಯುತ್ತೆ. ನಾವು 1/1000ಕ್ಕೆ ಬಲಕ್ಕೆ ವಿಸ್ತರಿಸಿ ಪ್ರತಿ ಹಂತದಲ್ಲೂ ಸಹ ಚಿಕ್ಕ ಸ್ಥಾನವನ್ನು ಪಡೆಯಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ಅದನ್ನೇ ವಿಸ್ತರಿಸಿ ತೋರಿಸಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದರ ಒಂದು 10 ಪಟ್ಟು ಜಾಸ್ತಿ ಇದೆ, ಇದು 10 ಪಟ್ಟು ಜಾಸ್ತಿ ಇದೆ, ಇದು 10 ಪಟ್ಟು ಜಾಸ್ತಿ ಇದೆ, ಹಾಗೆ ಇಲ್ಲಿ 10 ಪಟ್ಟು ಕಡಿಮೆ ಇದೆ ಅಂತ ಮಾಡ್ಕೊಂಡು ಹೋಗ್ಬೋದು. ಸಂಖ್ಯೆಗಳನ್ನು ಬರೆಯುವ ವಿಧಾನವನ್ನು ನಾವು ದಶಮಾಂಶ ಪದ್ಧತಿ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಡೆಸಿಮಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಯಾಕೆ ಅಂತ ಅಂದರೆ ಇದು ಸಂಖ್ಯೆ 10ನ್ನು ಆಧರಿಸಿದೆ. ಡೆಸಿಮ್ ಅನ್ನೋ ಲ್ಯಾಟಿನ್ ಭಾಷೆಯಲ್ಲಿ ಡೆಸಿಮ್ ಅಂತ ಅಂದರೆ 10 ಅಂತ ಹೇಳಿ. ಸಂಸ್ಕೃತದಲ್ಲಿ ದಶ ಅಂತ ಅಂದರೆ ನಾವು ನೋಡ್ಬೋದು, ರಾವಣ ದಶಾವತಾರ ಅಂತ ಹೇಳ್ತೀವಿ, 10 ತಲೆಗಳುಳ್ಳ ಅಲ್ವಾ, 10 ತಲೆಗಳು ಅಂತ ಹೇಳಿ. ದಶಾವತಾರ, ದಶ ಅಂತ ಅಂದರೆ 10 ಅನ್ನೋದು ಸಮಾನಾರ್ಥಕವಾಗಿದೆ. 10ಕ್ಕೆ ಇದೇ ರೀತಿಯ ಪದಗಳು ಒಡಿಯಾ, ಕೊಂಕಣಿ, ಮರಾಠಿ, ಗುಜರಾತಿ, ಹಿಂದಿ, ಕಾಶ್ಮೀರಿ, ಬೋಡೋ, ಅಸ್ಸಾಮಿ ಈ ರೀತಿಯಾಗಿ ಎಲ್ಲ ಸಹ ಭಾಷೆಗಳಲ್ಲೂ ಸಹ ಕಂಡುಬರುತ್ತೆ. ನೆಕ್ಸ್ಟ್ ನೋಡೋಣ, ಎಷ್ಟು ದೊಡ್ಡದು? 100 10ಗಳಿಂದ 1000 ಮತ್ತು 100 100ಗಳಿಂದ 10,000 ಆಗುತ್ತದೆ ಎಂಬುದನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. ಹೇಗೆ? 100 10ಗಳಿಂದ ಅಂತ ಅಂದರೆ 100 × 10 ಎಷ್ಟಾಯಿತು? 1000 ಆಗುತ್ತೆ. 100 100ಗಳಿಂದ 100 × 100 ಅಂತ ಅಂದರೆ 1 2 3 4 0 10,000 ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ಫಸ್ಟ್ನೇ ಒಂದು ಚಾಪ್ಟರ್ ಅತಿ ದೊಡ್ಡ ಸಂಖ್ಯೆಗಳಲ್ಲೇ ಇದನ್ನು ನಾವು ಮಾಡೋದನ್ನು ನೋಡಿದ್ವಿ. ನೆಕ್ಸ್ಟ್ ನೋಡೋಣ. ಈಗ ನಾವು ಇದೇ ರೀತಿಯ ಪ್ರಶ್ನೆಗಳನ್ನು ಭಿನ್ನರಾಶಿ ಭಾಗಾಂಶಗಳ ಬಗ್ಗೆ ಕೇಳಬಹುದು. ಹೌದು, ಕೇಳಬಹುದು. ಹೇಗೆ? ಎಷ್ಟು ಸಾವಿರನೇ ಒಂದುಗಳು ಒಂದು ಮಾನವನ್ನು ಮಾಡತ್ತೆ? ಸೊ ನಮಗೆ ಆನ್ಸರ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಸಾವಿರನೇ ಒಂದುಗಳು ಅಂತ ಅಂದರೆ ಇಲ್ಲಿ ಆನ್ಸರ್ 1 ಬರಬೇಕಂತೆ, 1000. ಸೊ ಇದನ್ನು ನಾವು ಕಟ್ ಮಾಡಿದ್ರೇ 1 ಮಾನ ಬರೋದು. ಹಾಗಾದರೆ ಆನ್ಸರ್ ಎಷ್ಟು? 1000, 1000. ಓಕೆ, ನೆಕ್ಸ್ಟ್, ಎಷ್ಟು ಸಾವಿರನೇ ಒಂದುಗಳು 10ನೇ ಒಂದು ಮಾಡತ್ತಂತೆ? ಓಕೆ, ಮಾಡೋಣ. ಇಲ್ಲಿ ಸೈಡಿಗೆ ಬರಿತೀನಿ, 1000ನೇ ಒಂದಂತೆ. ಸೊ ಆನ್ಸರ್ ಕೊಟ್ಟಿದ್ದಾರೆ 10ನೇ ಒಂದಂತೆ. ಸೊ ಎಷ್ಟು? 1 0 ಉಳಿಬೇಕಂತೆ. ಹಾಗಾದರೆ 1 0 ಮುಚ್ಚಿಟ್ವಿ ಅಂತಂದರೆ ಎಷ್ಟಾಯ್ತು? ಇಲ್ಲಿ 100 ಆಯ್ತಲ್ವಾ? ಸೊ ನಾವು ಎಷ್ಟು ಮಾಡೋಣ? 100 ಮಾಡೋಣ. ಸೊ ಈ 100ಕ್ಕೆ ಈ 2 0 ಕಟ್ಟಾಯಿತು, 1/10 ಉಳಿತು. ಆನ್ಸರ್ ಎಷ್ಟು? 100. ಓಕೆ, ಫೈನ್. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಬೇಕಾದರೆ ನೆಕ್ಸ್ಟ್ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಎಷ್ಟು ಸಾವಿರನೇ ಒಂದುಗಳು 100ನೇ ಒಂದನ್ನು ಮಾಡುತ್ತೆ? ಬನ್ನಿ ನೋಡೋಣ. 1000ನೇ ಒಂದು ಬರೆದು ಬಿಡೋಣ. ಆನ್ಸರ್ 100ನೇ ಒಂದು ಬರಬೇಕಂತೆ. ಎಷ್ಟರಿಂದ? ಸೊ 100ನೇ ಒಂದು ಅಂತಂದರೆ 2 0 ಉಳಿಸ್ಬೇಕು. ಹಾಗಾದರೆ ಎಷ್ಟು 0 ಹೋಗಬೇಕು? 1 0 ಹೋಗಬೇಕಷ್ಟೆ.
ಈ ಒಂದು ಸೊನ್ನೆಗೆ ಈ ಸೊನ್ನೆ ಹೋಯಿತು ಅಂತಂದರೆ ಎಕ್ಸಾಕ್ಟ್ 100ನೇ 1 ಆಯಿತು. ಹಾಗಾದರೆ ಎಷ್ಟು ಬರೆದಿರೋದು ನಾವು 10 ಬರೆದಿದ್ದೇವೆ, 10. ಓಕೆ. ನೆಕ್ಸ್ಟ್, ಎಷ್ಟು 10ನೇ ಒಂದುಗಳು ಒಂದು 10ನ್ನು ಮಾಡುತ್ತೆ? ಎಷ್ಟು 10ನೇ ಒಂದುಗಳು ಒಂದು 10ನ್ನು ಮಾಡುತ್ತೆ ಅಂತ ಅಂದರೆ ಬನ್ನಿ ನೋಡೋಣ. 10ನೇ ಒಂದುಗಳು 10ನ್ನು ಮಾಡಬೇಕಂತೆ. ಸೊ ನಾನಿಲ್ಲಿ 10 ಹಾಕಿಬಿಟ್ರೆ 10ಕ್ಕೆ 10 ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನೊಂದು ಸೊನ್ನೆ ಬೇಕು ನಮಗಿಲ್ಲಿ. 100 ಹಾಕಿದಾಗ ಒಂದು ಸೊನ್ನೆಗೆ ಒಂದು ಸೊನ್ನೆ ಉಳಿದಾಗ ಮೇಲಿನ ಒಂದು 10 10 ಉಳಿತು. ಹಾಗಾದರೆ ಆನ್ಸರ್ ಇದನ್ನು ಬರಿಬೇಕು ನಾವು. ಸೊ ಕ್ವಶನ್ ಇದು ಮತ್ತು ಇದು ಆನ್ಸರ್ ಏನು ಬರೆದಿದ್ದೇವೆ? 100 ಬರೆದಿದ್ದೇವೆ. ಓಕೆ, ಫೈನ್. ಎಷ್ಟು 100ನೇ ಒಂದುಗಳು? ಬರೆಯೋಣ. 100ನೇ ಒಂದುಗಳು, 100ನೇ ಒಂದುಗಳು ಒಂದು 10ನ್ನು ಮಾಡುತ್ತೆ. ಆನ್ಸರು ಕೊಟ್ಟುಬಿಟ್ಟಿದ್ದಾರೆ, 10ನ್ನು ಮಾಡತ್ತಂತೆ. ಹಾಗಾದರೆ ನಾನು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ 1 ಸೊನ್ನೆ ಹಾಕಿದ್ರೆ 1/10 ಬಂತು. 2 ಸೊನ್ನೆ ಹಾಕಿದ್ರೆ ಇದು ಕ್ಯಾನ್ಸಲ್ ಆಗಿ 1 ಉಳಿತು. ಇನ್ನೊಂದು ಸೊನ್ನೆ ಹಾಕಿದ್ರೆ ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಸೊ ಎಷ್ಟು ಉಳಿತು ಮೇಲೆ? 1 10 10. ಹಾಗಾದರೆ ಎಷ್ಟು ಹಾಕಬೇಕಂತೆ? 1000 ಹಾಕಬೇಕಂತೆ. ಓಕೆ, ಫೈನ್. ಐ ಹೋಪ್ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿಯ ಇನ್ನೂ ಕೆಲವು ಪ್ರಶ್ನೆಗಳನ್ನು ರಚಿಸಿ ಅವುಗಳಿಗೆ ಉತ್ತರವನ್ನು ಕೊಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ನಾವು ಬರಿಬೋದು ಏನಂತ ಹೇಳಿಬಿಟ್ಟು, ಎಷ್ಟು 100ಗಳು ಒಂದನ್ನು ರಚಿಸುತ್ತೆ ಅಂತ ಹೇಳಿಬಿಟ್ಟು ಹೇಳ್ಬೋದು. ಓಕೆ, ಎಷ್ಟು 100ಗಳಲ್ಲ, 100ನೇ ಒಂದುಗಳು. ಎಷ್ಟು 100ನೇ ಒಂದುಗಳು ಒಂದನ್ನು ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಈ ರೀತಿಯಾದಲ್ಲಿ ಇಲ್ಲಿ ಚೇಂಜ್ ಮಾಡಿಬಿಟ್ಟು ನೀವು ಯಾವುದೇ ರೀತಿಯ ಕ್ವಶನ್ಸ್ಗಳನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್, ಸಂಖ್ಯೆಗಳ ಸಂಕೇತ ಬರೆಯುವುದು ಮತ್ತು ಓದುವುದು. ಸೊ ಬನ್ನಿ, ನಾವು ಸಂಖ್ಯೆಗಳನ್ನು ಒಂದು ನಿರ್ದಿಷ್ಟ ವಿಧಾನದಲ್ಲಿ ಬರೆಯುತ್ತೀವಲ್ವಾ? ಹೌದು. ಒಂದು ಸಂಖ್ಯೆ 456 ಅನ್ನೋದನ್ನು ನಾವು 4 × 100, 5 × 10, 6 × 1 ಅಂತ ಹೇಳಿಬಿಟ್ಟು ಬರೀತೀವಿ. ಹೌದು, ಇದು ಮುಂಚಿಂದನೂ ನಾವು 3ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸಿಂದಲೂ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯೋದನ್ನು ಕಲಿತಿದ್ವಿ, ಹೌದಲ್ವಾ? ಸೊ ಇದೇ ರೀತಿ ನಾವು 10ನೇ ಒಂದು ಮತ್ತು 100ನೇ ಒಂದುಗಳನ್ನು ಬಿಟ್ಟು ಬರೆಯಬಹುದೇ? ಸೊ ಪ್ರಮಾಣ ಇಲ್ಲಿ ನೋಡಿ, 4 10ನೇ 2ನ್ನು ನಾವು 42 ಅಂತ ಬರೆಯಬಹುದೇ? ಇಲ್ಲ, 42 ಅಂತ ಹೇಳಿಬಿಟ್ಟು ಬರೆಯೋಕ್ಕೆ ಬರಲ್ಲ. ಯಾಕೆಂತಂದರೆ 42 ಅನ್ನೋದು ಪೂರ್ಣ ಪ್ರಮಾಣವನ್ನು ಸೂಚಿಸ್ತಾ ಇದೆ, ಹೌದಲ್ವಾ? ಪೂರ್ಣ ಪ್ರಮಾಣ. ಆದರೆ ಇಲ್ಲಿ ಕೆಳಗಡೆ 10 ಅಂತ ಬರೀಲೇಬೇಕು. 10ನೇ 42 ಅಂತ ಹೇಳಿಬಿಟ್ಟು ಬರಿಬಹುದು ಅದು ಬಿಟ್ಟು ನಾವು ಡೈರೆಕ್ಟಾಗಿ 42 ಅಂತ ಬರೆಯೋಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್. ಹೌದು ಎಂದಾದರೆ 42 ಎಂದರೆ 4 10ಗಳು ಮತ್ತು 2 ಬಿಡಿಗಳು, ಅಥವಾ 4 ಬಿಡಿಗಳು ಮತ್ತು 2 10ನೇ ಒಂದುಗಳು ಎಂಬುದು ನಮಗೆ ಹೇಗೆ ತಿಳಿಯುತ್ತೆ? ಹೌದಲ್ವಾ? ಸೊ 42 ಅನ್ನೋದು ಪೂರ್ಣ ಪ್ರಮಾಣದಲ್ಲಿದೆ. ಸೊ ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಅವ್ರು ಏನಂತ ಹೇಳಿಬಿಟ್ಟು, ಸೊ ಇಲ್ಲಿ ಕೆಳಗಡೆ 10 ಇದೆ ಅನ್ನೋದನ್ನು ನಾವು ಮರೆಯೋಗಿಲ್ಲ. ಇಲ್ಲಿ ಹಾಗಾದರೆ 705 ಅಂತ ಅಂದರೆ ಯಾವ ರೀತಿಯಾಗಿ ಬರೀತೀರಾ? ಇಲ್ಲಿ ನೋಡ್ಬೋದು, 700ಗಳು, 0 10ಗಳು, 5 ಬಿಡಿಗಳು. ಓಕೆ, ಇದನ್ನು ನಾವು ಈ ರೀತಿಯಾಗಿ ಬರೀತೀವಿ. 7 10ಗಳು, 0 ಬಿಡಿಗಳು, 0 ಬಿಡಿಗಳು ಮತ್ತು 5 10ನೇ ಒಂದುಗಳು ಅಂತ ಹೇಳಿ. ನೆಕ್ಸ್ಟ್, 7 ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಬರೀತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ಮತ್ತು 0 10ನೇ ಒಂದುಗಳು ಮತ್ತು 5 100ನೇ ಒಂದುಗಳು ಇಲ್ಲಿ ನೋಡಬಹುದು. ಆಯಿತಾ? ಈ ರೀತಿಯಾಗಿ ಇವು ಬೇರೆ ಬೇರೆ ಪ್ರಮಾಣ ಆಗಿರೋದರಿಂದ ಅವುಗಳನ್ನು ಬರೆಯಲು ನಮಗೆ ಪ್ರತ್ಯೇಕ ವಿಧಾನಗಳ ಒಂದು ಅಗತ್ಯ ಇದೆ, ಹೌದಲ್ವಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಅಂತ ಅಂದರೆ, ಇಲ್ಲಿ ಪೂರ್ಣ ವಿರಾಮವನ್ನು ಅಂತಂದರೆ ಒಂದು ಡಾಟನ್ನು ವಿಭಾಜಕವಾಗಿ ಬಳಸ್ತೇವೆ. ಇದನ್ನು ನಾವು ದಶಮಾಂಶ ಬಿಂದು ಅಂತ ಹೇಳಿಬಿಟ್ಟು ಕರಿತೀವಿ. ಯಾವುದಾದ್ರೂ ಒಂದು ನಂಬರನ್ನು ಬರಿತಾ ಇದ್ದೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ 243 ಪಾಯಿಂಟ್ ಅಥವಾ ಬಿಂದು 32. ಇದನ್ನು ಈ ಕಡೆ ಏನು ನಾವು ಬರಿತೀವಲ್ವಾ ಅದನ್ನು ನಾವು ಬಿಡಿ ಬಿಡಿಯಾಗಿ ಓದ್ತೀವಿ ಹೊರತು 32 ಅಂತ ಹೇಳಿ ಓದೋದಿಲ್ಲ. ಇದನ್ನು ಮಾತ್ರ ನಾವು ಸೇರಿಸಿ ಓದ್ತೀವಿ. ನಾವು ಇಲ್ಲಿವರೆಗೆ ಏನು ಸಂಖ್ಯಾ ಪದ್ಧತಿಯನ್ನು ಓದ್ತಿದ್ದೀವಲ್ವಾ, 243 ಅಥವಾ 1243 ಅಥವಾ 31243, ಇಲ್ಲಿ ಎಷ್ಟಾದರೂ ಸೇರಿಸ್ಕೊಂಡು ಹೋಗಿ ಅದನ್ನು ಬಿಡಿ ಬಿಡಿಯಾಗಿ ಓದಬೇಕಾಗತ್ತೆ. 31,549.3274 ಅಥವಾ 31,543.3274. ಓಕೆ, ಈ ರೀತಿಯಾಗಿ ಓದಬೇಕಾಗತ್ತೆ. ಸೊ ಇಲ್ಲಿ ನೋಡಿ, 700ಗಳು ಮತ್ತು 5 ಬಿಡಿಗಳು ಅಂತ ಅಂದರೆ ಇಲ್ಲಿ ದಶಮಾಂಶ ಸಂಕೇತ ಹೇಗಿದೆ ಅಂತ ಅಂದರೆ 705. ಸೊ ಅದೇ ನಾವು 7 10ಗಳು ಮತ್ತು 5 10ನೇ ಒಂದುಗಳು ಅಂತ ಇದ್ದರೆ, 7 10ಗಳು ಅಂತ ಅಂದರೆ 70, 5 70, 5 10ನೇ ಒಂದುಗಳು ಅಂತ ಅಂದರೆ, ಸೊ 10ನೇ ಒಂದು ನಮಗೆ ಎಲ್ಲಿ ಬರುತ್ತೆ ಅಂತ ಅಂದರೆ ಪಾಯಿಂಟಿನ ಈ ಕಡೆನೇ ಬರುತ್ತೆ ಅಲ್ವಾ? ಪಾಯಿಂಟ್ ಆದಮೇಲೆ ಇದು ಮುಗಿದ ತಕ್ಷಣ ಇಲ್ಲಿ ಪಾಯಿಂಟ್ ಬರುತ್ತೆ ಮಕ್ಕಳ. ಅದಾದ ತಕ್ಷಣ 10ನೇ ಒಂದು ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್,
7 ಬಿಡಿಗಳು ಮತ್ತು 5 ನೂರನೇ. ಸೊ ನಿಮಗೆ ಕ್ಲೀನಾಗಿ ಅರ್ಥ ಮಾಡಿಸ್ತೇನೆ. ಈಗ ಪ್ರತಿ ಸಲ ಒಂದೇ ನಂಬರ್ ಇಲ್ಲ. ಒಂದು ಎಕ್ಸಾಂಪಲನ್ನು ತೊಗೊಂಡಿದ್ದಾರೆ 705 ಅಂತ ಹೇಳ್ಬಿಟ್ಟು. ಓಕೆ, ಇದನ್ನು ನಾವು ಇಷ್ಟು ದಿನ ನಾವು ಯಾವ ರೀತಿಯಾಗಿತ್ತಿದ್ವಿ, 705 ಅಂತ ಹೇಳ್ಬಿಟ್ಟು. ಇದರೊಳಗಡೆ ಯಾವುದೇ ರೀತಿಯ ದಶಮಾಂಶ ಸಂಕೇತ ಇಲ್ಲ. ಓಕೆ ಫೈನ್, ಪಾಯಿಂಟ್ ಏನೂ ಇಲ್ಲ. ಈಗ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, 7 10ಗಳು ಅಂತ ಹೇಳ್ತೀವಿ. 7 10 ಅಂತ ಅಂದರೆ 70 ಪ್ಲಸ್ ಬಿಡಿಗಳು 5 10ನೇ ಒಂದುಗಳು ಅಂತಂದರೆ 10ನೇ ಒಂದು ಅಂತಂದರೆ 5 10ನೇ ಒಂದು ಭಾಗಗಳಿದ್ದಾವೆ. ಓಕೆ, ಸೊ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಬರೀತೀರಾ? 70 ಕಂಪ್ಲೀಟ್ ಸಿಕ್ಕಿದೆ. ಪಾಯಿಂಟ್ ನೆಕ್ಸ್ಟ್ ನಂಬರ್ ಸ್ಟಾರ್ಟ್ ಆಗೋದೆ ನಮಗೆ ಯಾವುದು? 10ನೇ ಒಂದಲ್ವಾ? ಸೊ ಹಾಗಾಗಿಬಿಟ್ಟು ನಾವು ಇಲ್ಲಿ 5 ಅಂತ ಬರೆದ್ವಿ. 5 ಅಂತ ಬರೆದ್ರೆ .5 ಅಂತ ಬರೆದ್ರೆ ಇದು 10ನೇ ಒಂದು ಜಾಗದಲ್ಲಿದೆ. ಯಾಕೆ ಅಂತಂದರೆ ನಮಗೆ ಆಲ್ರೆಡಿ ಈ ಒಂದು ಕೋಷ್ಟಕ ಗೊತ್ತಿದೆ. ಹೇಗೆ ಅಂತ ಅಂದರೆ ಪಾಯಿಂಟ್ನ ಈ ಕಡೆ ಬಿಡಿ 10 100, ಪಾಯಿಂಟ್ನ ಈ ಕಡೆ ದಶಾಂಶ, ಶತಾಂಶ, ಸಹಸ್ರಾಂಶ. ಸೊ ಇದರ ಬೆಲೆ 10ನೇ ಒಂದು, ಇದರ ಬೆಲೆ 100ನೇ ಒಂದು, ಇದರ ಬೆಲೆ 1000ನೇ ಒಂದು ಅಲ್ವಾ? ಸೊ 10ನೇ ಒಂದು 10ನೇ 5 ಅಂತ ಅಂದರೆ ಇದೇ ಬರುತ್ತಲ್ವಾ? ಪಾಯಿಂಟ್ನಿಂದ ನೆಕ್ಸ್ಟು 5 ಅಂತ ಬರೆದ್ರೆ ಆಯ್ತು. ನೆಕ್ಸ್ಟ್ ಅದೇ ನಾನು ನೆಕ್ಸ್ಟ್ ಕೊಡ್ತೀನಿ. 7 ಬಿಡಿ ಕೇಳ್ತಾ ಇದ್ದೀನಿ, ಬರೀ 7 ಬಿಡಿ ಅಷ್ಟೇ. 7 ಬಿಡಿ ಇದೆ, ಈ ಕಡೆ 10 ಇಲ್ಲ 100 ಇಲ್ಲ. ಸೊ ಪಾಯಿಂಟ್ 5 100ನೇ ಒಂದುಗಳು ಅಂದರೆ 100ನೇ 5 ಇದೆ. ಹಾಗಾದರೆ ಇಲ್ಲಿ ದಶಾಂಶದ ಒಂದು ಸ್ಥಾನದಲ್ಲಿ ಏನೂ ಹೇಳಿಲ್ಲ. ಸೊ ಶತಾಂಶದ ಸ್ಥಾನದಲ್ಲಿ ಹೇಳಿದ್ರು ಅದು 5. ಓಕೆ, 7.05. ಓಕೆ ಫೈನ್. ನೆಕ್ಸ್ಟ್ ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆಯ ಮೂಲಕ ಸೂಚಿಸಿದಾಗ ಅವು ಮುಂದಿನಂತೆ ಇರುತ್ತೆ. ಸೊ ಅವರು ಏನು ಯಾವ ರೀತಿಯಾಗಿ ಹೇಳಿದ್ರಲ್ವಾ ಅದನ್ನೇ ನಾನು ಇಲ್ಲಿ ಬರೆದಿದ್ದೇನೆ. ಓಕೆ, ನೆಕ್ಸ್ಟ್ ಸೊ ಇನ್ನೂ ನಿಮಗೆ ಡಿಸ್ಕ್ರಿಪ್ಟಿವ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಪಾಯಿಂಟ್ ಇಲ್ಲಿ 1 ಅಂದರೆ ಇದು ಬಿಡಿ, ಇದು 10, ಇದು 100, ಇದು 1000 ಹಾಗೆ ಕಂಟಿನ್ಯೂ ಆಗುತ್ತೆ. ಇದು 10ನೇ ಒಂದು, ಇದು 100ನೇ ಒಂದು, ಇದು 1000ನೇ ಒಂದು, ಇದು 10,000ನೇ ಒಂದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಈ ಬಿಂದುವನ್ನು ದಶಮಾಂಶ ಬಿಂದು ಉಪಯೋಗಿಸಿ ಸಂಖ್ಯೆಗಳನ್ನು ಹೇಗೆ ಬರೆಯುವುದು ಎಂಬುದನ್ನು ನಾವು ನೋಡಿದ್ದೇವೆ. ಈ ಸಂಖ್ಯೆಗಳನ್ನು ಹಾಗಾದರೆ ಓದೋದು ಹೇಗೆ ನಾನು ಆಲ್ರೆಡಿ ಹೇಳಿದೆ. ಏನಂತ ಹೇಳ್ಬಿಟ್ಟು ಇದನ್ನು ಮಾತ್ರ ಬಿಂದು ಇಲ್ಲ 705 ಅಂತ ಓದಿ. ಇದು 70.5 ಅಥವಾ .5 ಅಂತ ಹೇಳ್ತೀವಿ. ಇಲ್ಲಪ್ಪ ಇನ್ನೊಂದ್ಸಲಿ ಹೇಳಬೇಕು ಅಂತಂದರೆ 70 ಮತ್ತು 10ನೇ 5, 10ನೇ 5 10ನೇ ಒಂದರ ಒಂದು ಜಾಗದಲ್ಲಿರೋದ್ರಲ್ಲ ಜಾಗದಲ್ಲಿ ಈ 5 ಇದೆಯಲ್ವಾ? ಸೊ ಹಾಗಾಗಿಬಿಟ್ಟು 70 ಮತ್ತು 10ನೇ 5 ಅಂತಲೂ ಓದ್ಬೋದು, ಅಥವಾ 70.5 ಅಂತ ಸಿಂಪಲಾಗಿ ಓದ್ಬೋದು. ಇಲ್ಲಿ 7.05 ಅಂತ ಓದಬಹುದು, ಇಲ್ಲ 7 ಮತ್ತು 100ನೇ 5 100ನೇ 5 ಜಾಗದಲ್ಲಿ ಇದೆಯಲ್ವಾ 100ನೇ 5 ಅಂತ ಓದ್ಬೋದು. ಇದನ್ನು 0.274 ಅಂತ ಹೇಳಿಬಿಟ್ಟು ಓದ್ತೇವೆ, 274 ಅಂತ ಓದೋದಿಲ್ಲ. ಸೊ ಇದು ನೆನಪಿರಲಿ. ಓಕೆ ಫೈನ್. ಹಾಗಾದರೆ ಇನ್ನೂ ಡಿಸ್ಕ್ರಿಪ್ಟಿವ್ ಆಗಿ ಓದಬೇಕು ಅಂತ ಅಂದರೆ 0.2 10ನೇ ಒಂದು ಮತ್ತು 700ನೇ ಒಂದು ಮತ್ತು 4000ನೇ ಒಂದು ಅಂತ ಹೇಳಿಬಿಟ್ಟು ಓದಬಹುದು. ಇಲ್ಲ ಸಿಂಪಲ್ ಆಗಿ 0.274 ಅಂತ ಓದಿ. ಮೇಲಿನಂತೆ ಒಂದು ಸ್ಥಾನಬೆಲೆ ಕೋಷ್ಟಕವನ್ನು ತಯಾರಿಸಿ ಪ್ರತಿ ಪ್ರಮಾಣವನ್ನು ದಶಮಾಂಶ ರೂಪದಲ್ಲಿ ಸ್ಥಾನಬೆಲೆ ಪ್ರಕಾರ ಬರೆಯಿರಿ. ಓಕೆ, ಈಗ ಬಂತು ನಾವು ಆ್ಯಕ್ಚುಲ್ ಕರೆಕ್ಟ್ ಒಂದು ಮೆಥಡ್. ಓಕೆ, ಬರೆಯೋಣ. ಇಲ್ಲಿ ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಬರೀತಾ ಇದ್ದೀನಿ. ಸೊ ಇಲ್ಲಿ ಬಿಂದು ಇದೆ, ಇದು ಬಿಡಿ, ಇದು 10, ಇದು 100. 1000ವರೆಗೆ ಹೋಗಿದ್ದಾರಾ? ಓಕೆ, 100ವರೆಗೆ ಹೋಗಿದ್ದಾರೆ. ಸೊ ಸದ್ಯಕ್ಕೆ ಇಷ್ಟೇ ಇರಲಿ. ಓಕೆ ಫೈನ್. ಹಾಗಾದರೆ ಇಲ್ಲಿ ಬಿಂದು ಮಧ್ಯಕ್ಕಿರುತ್ತೆ. ಸೊ ಇದ್ಯಾವುದು? ದಶಾಂಶ, 10ನೇ ಒಂದು ಅಂತ, ಶತಾಂಶ, 100ನೇ ಒಂದು, ಸಹಸ್ರಾಂಶ, 1000ನೇ ಒಂದು. ಓಕೆ ಫೈನ್. ಈಗ ಇದನ್ನು ಯಾವ ರೀತಿಯಾಗಿ ನೆಕ್ಸ್ಟ್ ಏನು ಕೇಳಿದ್ದಾರೆ? ಸೊ ಈ ಸಂಖ್ಯೆಯನ್ನು ಓದಿ ಮತ್ತು ಸಂಖ್ಯೆಯನ್ನು ಬರೀರಿ ಅಂತಲೂ ಕೊಟ್ಟಿದ್ದಾರೆ. ಸೊ ಹಾಗಾಗಿಬಿಟ್ಟು ನಾವು ದೊಡ್ಡದಾಗಿ ಬರೀಬೇಕಾಗಿತ್ತೇನೋ. ಸೊ ಓಕೆ, ಮತ್ತೊಂದು ಸಲ ಹಾಕೋತೀನಿ. ಸೊ ನೋಡ್ಬೋದು, ಈಗ ನಾನು ದೊಡ್ಡದಾಗಿ ಬರೆದಿದ್ದೇನೆ. ಸೊ ಇಲ್ಲಿ ಏನು ಸಂಖ್ಯೆಯನ್ನು ಬರೆಯೋಣ, ಅವ್ರು ಏನು ಕೊಟ್ಟಿದ್ದಾರಲ್ಲ ಅದು. ಅದಾದಮೇಲೆ ಇದನ್ನು ನಾವು ದಶಮಾಂಶ ಸಂಕೇತವನ್ನು ಬರೆಯೋಣ, ದಶಮಾಂಶ ರೂಪ ಅಂತ ಹೇಳಿದ್ರು ಬರಿಬೋದು. ಸೊ ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲೇನು ಮಾಡ್ತೀನಿ, ಇದು ಬಿಡಿ, ಇದು 10, ಇದು 100, ಇದು ಬಿಂದು, ದಶಮಾಂಶ ಬಿಂದು. ಓಕೆ, ಇದು 10ನೇ ಒಂದು, ಇದು 100ನೇ ಒಂದು, ಇದು 1000ನೇ ಒಂದು. ಓಕೆ, ಅದಾದಮೇಲೆ ನೆಕ್ಸ್ಟು ಸೊ ಜಾಸ್ತಿ ಮಾಡಿಕೊಂಡು ಹೋಗ್ಬೋದು, 10,000ನೇ ಒಂದು ಅಂತಲೂ ಬರಿಬೋದು.
ಓಕೆ, ಇಲ್ಲಿ ನಾವು ಸಂಖ್ಯೆಯನ್ನು ಬರೆಯುವ ಕ್ರಮ, ಯಾಕೆಂತಂದರೆ ಅವ್ರು ಕೇಳಿದ್ದಾರೆ ಏನು ಸಂಖ್ಯೆಯನ್ನು ಸ್ಥಾನ ಬೆಲೆ ಪ್ರಕಾರ ಬರೆಯಿರಿ ಮತ್ತು ಸಂಖ್ಯೆಯನ್ನು ಓದಿ ಅಂತಲೂ ಕೊಟ್ಟಿದ್ದಾರಲ್ವ, ಸಂಖ್ಯೆಯನ್ನು ಬರೆಯುವ ಕ್ರಮ. ಓಕೆ ಫೈನ್, ಸ್ಟಾರ್ಟ್ ಮಾಡೋಣ. ಏನು ಕೊಟ್ಟಿದ್ದಾರೆ? ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ? 2 ಬಿಡಿಗಳು, 3 10ನೇ ಒಂದುಗಳು, 5 100ನೇ ಒಂದುಗಳು. ಓಕೆ, ಬರೆದುಕೊಂಡ್ಬಿಡೋಣ. ಮೊದಲನೇದು 2 ಬಿಡಿಗಳು, 3 10ನೇ ಒಂದುಗಳು, ಓಕೆ. ನೆಕ್ಸ್ಟ್ 5 100ನೇ ಒಂದುಗಳು, 5 100ನೇ ಒಂದುಗಳು. ಏನು ಕ್ವಶನ್ ಇದೆಯೋ ಅದನ್ನು ಬರೆದಿರೋದು ನಾನು. ಸೊ ಓಕೆ, ದಶಮಾಂಶದಲ್ಲಿ ಯಾವ ರೀತಿಯಾಗಿ 2 ಬಿಡಿ ಇದೆ ಪ್ಲಸ್ 10ನೇ ಒಂದುಗಳು ಅಂದರೆ 10ನೇ 3, 100ನೇ ಒಂದುಗಳು ಅಂತ ಅಂದರೆ 100ನೇ 5. ಸೊ ಇದನ್ನು ಕಂಪ್ಲೀಟ್ ಎಷ್ಟಾಗುತ್ತೆ? 2.35 ಆಗುತ್ತೆ. 10ನೇ ಇದರೊಳಗಡೆ 3 ಆಯಿತು. ಓಕೆ, ಹಾಗಾದರೆ ಇದರೊಳಗಡೆ ಬಿಡಿ ಸ್ಥಾನದಲ್ಲಿ ಬಿಡಿಯನ್ನು ಬರೆಯೋಣ, 2. ಓಕೆ, ನೆಕ್ಸ್ಟ್ ಬಿಂದುಕ್ಕೆ ಬಿಂದು ಇದೆ. ಸೊ 2 ಇಂಟು ಒಂದೇ ಬೇಕಾದರೆ ಬೆಲೆ ಜೊತೆಗೆ ಬರ್ಕೊಳ್ಳೋಣ, ಸ್ಥಾನ ಬೆಲೆ ಅಲ್ವಾ. ಸೊ 10ನೇ 3 ಇಂಟು 10ನೇ 1, 5 ಇಂಟು 100ನೇ 1. ಓಕೆ, ಸೊ ಇದನ್ನು ಯಾವ ರೀತಿಯಾಗಿ ಓದೋದು ಅಂತ ಹೇಳಿದ್ರೆ ನಮಗೆ ಗೊತ್ತುಂಟು. ಯಾವ ರೀತಿಯಾಗಿ ಓದ್ತೀರಾ ನೀವು? 2 ಬಿಂದು 3 5. ಓಕೆ ಫೈನ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ನೆಕ್ಸ್ಟನ್ನು ನಾನು ಬರ್ಕೊಂಡು ಹೋಗ್ತೇನೆ. ಸೊ ಎರಡನೇದು ಏನಿದೆ? 1 10 ಮತ್ತು 5 10ನೇ ಒಂದುಗಳು, 1 10 ಮತ್ತು 5 10ನೇ ಒಂದುಗಳು. ಇದು ಕ್ವಶನ್. ಓಕೆ, ಸೊ ಸಿಂಪಲಾಗಿ 1 10 ಅಂತ ಅಂದರೆ 1 10 ಬರೆದಿದ್ದಾರೆ. ಸೊ ಪ್ಲಸ್ ಏನು ಕೊಟ್ಟಿದ್ದಾರೆ? 5 10ನೇ ಒಂದುಗಳು, ಇಷ್ಟೇ ಕೊಟ್ಟಿದ್ದಾರೆ. ಸೊ ಬಿಡಿ ಸ್ಥಾನದಲ್ಲಿ 10ರ ಸ್ಥಾನದಲ್ಲಿ 1 ಇದೆ, ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ. ಹೀಗೆ ತೊಗೊಂಡೋಗ್ಬೇಕು ನಾವು. 10ರಲ್ಲಿ ಎಷ್ಟು? 10ರಲ್ಲಿ 1 ಇದೆ, ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ, 0. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು ಇದೆಷ್ಟಿದೆ? 5 10ನೇ ಒಂದುಗಳಿದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ 5 10ನೇ ಒಂದು ಅಂತ ಅಂದರೆ ಇಲ್ಲಿ 0.5. ಓಕೆ, ಇಲ್ಲಿ ಬರೆದಾಯಿತು. ಅದ್ರ ಪ್ರಕಾರನೇ ಓದೋದು ಹೇಗೆ? 10.5. ಓಕೆ, ನೆಕ್ಸ್ಟ್ ಮೂರನೇದು ನೋಡೋಣ. 100, 1 ಬಿಡಿ ಮತ್ತು 100ನೇ ಒಂದು. ಓಕೆ, ಕ್ವಶನ್ ಬರೆದಿದ್ದೀನಿ. 100 ಅಂತೆ. ಎಷ್ಟಿದೆ? 100 ಪ್ಲಸ್ 1 ಬಿಡಿ ಕೊಟ್ಟಿದ್ದಾರೆ, 1 ಬಿಡಿ ಪ್ಲಸ್ 100ನೇ ಒಂದು ಅಂದರೆ 100ನೇ ಒಂದು. ಓಕೆ ಫೈನ್, ಇದನ್ನು ಯಾವ ರೀತಿಯಾಗಿ ಬರೀತೀರಾ? ಬಿಡಿ ಸ್ಥಾನದಲ್ಲಿ ಇಲ್ಲಿ ಬರೆದು ಬಿಡ್ತೇನೆ ನೋಡಿ. ಬಿಡಿ ಸ್ಥಾನದಲ್ಲಿ 1 ಇದೆ, 10ರ ಸ್ಥಾನದಲ್ಲಿ ಏನೂ ಕೊಟ್ಟಿಲ್ಲ. 100ರ ಸ್ಥಾನದಲ್ಲಿ 1 ಇದೆ, 10ರ ಸ್ಥಾನದಲ್ಲಿ ಏನೂ ಕೊಟ್ಟಿಲ್ಲ, ಬಿಡಿ ಸ್ಥಾನದಲ್ಲಿ 1 ಇದೆ. ಓಕೆ, ಇದು ಕಂಪ್ಲೀಟ್ ಆಯಿತು. ಈಗ 10ನೇ ಒಂದು ಸ್ಥಾನದಲ್ಲಿ ಏನೂ ಕೊಟ್ಟಿಲ್ಲ, 0. 100ನೇ ಒಂದು ಸ್ಥಾನದಲ್ಲಿ 1 ಇದೆ. ಸೊ ಹಾಗಾದರೆ ಯಾವ ರೀತಿಯಾಗಿ ಬರೀತೀರಾ? 101.01. ಇದನ್ನು ಓದೋದು ಸಹ ಅದೇ ರೀತಿ 101.0 ಬಿಡೋ ಹಾಗಿಲ್ಲ, 01. ಓಕೆ ಫೈನ್. ನೆಕ್ಸ್ಟ್ ಅವರೇ ಕೊಟ್ಬಿಟ್ಟಿದ್ದಾರೆ. 4ನೇದು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಂದರೆ ನೀವು ನೋಡಬಹುದು. 100ನೇ 8 ಮತ್ತು 10ನೇ 9. ಓಕೆ ಫೈನ್. ಓಕೆ, 100ನೇ 8 10ನೇ 9, 100ನೇ 8 ಮತ್ತು 10ನೇ 9. ಓಕೆ ಫೈನ್. ನಮ್ಮ ಒಂದು ಯಾವುದು ಬಿಡಿ 10 100 ಯಾವುದು ಕೊಟ್ಟಿಲ್ಲ. ಸೊ ಹಾಗಾಗಿಬಿಟ್ಟು 0 ಬರೆದ್ಬಿಟ್ಟು ಪಾಯಿಂಟನ್ನು ಬರೆದ್ಬಿಡ್ತೀನಿ. ಫಸ್ಟು ಬರೋದು 10ನೇ 1 ಅಲ್ವಾ, 9 ಇದೆ. ಸೊ 10ನೇ 100 ಇದೆ, 8 ಇದೆ. 0.98 ಬರೆಯೋದು ಯಾವ ರೀತಿಯಾಗಿ? 10ನೇ 9 ಪ್ಲಸ್ 100ನೇ 8. ಓಕೆ, 0.98. ಸೊ ಇಲ್ಲಿ ಏನೂ ಇಲ್ಲ, ಒಂದು 0ಯನ್ನು ಪ್ರತಿನಿಧಿಸಿಬಿಟ್ಟು ಅದಕ್ಕೆ ಡಾಟ್ ಹಾಕಿ ನೆಕ್ಸ್ಟ್ ಎಷ್ಟು? ಫಸ್ಟ್ 9 ಬರೆಯೋಣ, ಅದಾದಮೇಲೆ ನೆಕ್ಸ್ಟ್ 8 ಬರೆಯೋಣ. ಓದೋದು ಸಿಂಪಲ್ಲಾಗಿ 0.98. ಓಕೆ ಫೈನ್.
ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಯಾಕಂತಂದರೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ. ಸೊ ಹಾಗೆ ಮಾಡಿಬಿಡ್ತೇನೆ. ಸೊ ಅದನ್ನು ನೋಟ್ಸ್ ತೋರಿಸ್ತೇನೆ ನಿಮಗೆ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ಇದನ್ನು 105 ಅಂತ ಇದೆ. ಸಿಂಪಲ್ ಆಗಿ ಬಿಡಿ 10 ಏನು ಕೊಟ್ಟಿಲ್ಲ, 0.10 10ನೇ 1ರ ಸ್ಥಾನದಲ್ಲಿ ಏನು ಕೊಟ್ಟಿಲ್ಲ, 0.5 0.05 0.05 ಅಂತ ಹೇಳ್ಬಿಟ್ಟು ಇದನ್ನು ಓದ್ತೇವೆ. ನೆಕ್ಸ್ಟು 10ನೇ 1 ಇದೆ. ಸೊ ಬಿಡಿ 10 100ರಲ್ಲಿ ಏನು ಕೊಟ್ಟಿಲ್ಲ, ಹಾಗಾಗಿಬಿಟ್ಟು 0ಯಿಂದ ಬರೆದ್ಬಿಟ್ಟು ಪಾಯಿಂಟ್ ಬರೆದ್ಬಿಟ್ಟು ನೆಕ್ಸ್ಟು ಏನು ಬರ್ತೇವೆ, 10ನೇ 1 ನೆಕ್ಸ್ಟ್ ಸ್ಟೆಪ್ಪಲ್ಲೇ ಕೊಟ್ಟಿರೋದ್ರಿಂದ ಅಲ್ಲೇ 1 ಕೊಟ್ಬಿಡ್ತೀವಿ. 0.1 0.1 ಅಂತ ಹೇಳ್ಬಿಟ್ಟು ಓದ್ತೀವಿ. ಲಾಸ್ಟ್ ನಂಬರ್ ನೋಡಿದ ತಕ್ಷಣ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಅಥವಾ ಹೆದರಿಕೆ ಆಗ್ಬೋದು. ಸೊ ಹೆದರಬೇಡಿ, ಭಾಳ ಸಿಂಪಲ್ ಇದೆ. 2 100ನೇ 1 4 10ನೇ 1 7 100ನೇ 7 ಅಂತೆ. ಸೊ ಇಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ ಇದು ಪೂರ್ಣ ಸಂಖ್ಯೆಗಳನ್ನು ಪ್ರತಿನಿಧಿಸೋದಲ್ವಾ. 2 + 4 + 7 ಮಾಡ್ಕೊಳ್ಳಿ, ಅದು 13 ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಕರೆಕ್ಟಾಗಿ 10ನೇ 1 ಇದೆ, ಆಮೇಲೆ ನೆಕ್ಸ್ಟ್ 100ನೇ 1 ಇದೆ, ಪ್ಲಸ್ 1000ನೇ 7 ಇದೆ. ಓಕೆ, 1000ನೇ 7 ಇದೆ. ಓಕೆ, ಇದು ಸೇರಿಸ್ಬಿಟ್ರೆ 2 + 4 + ಇದೆಲ್ಲ ಪೂರ್ಣ ಸಂಖ್ಯೆಗಳಲ್ವಾ. ಕಂಪ್ಲೀಟ್ 2 4 7 ಅನ್ನೋದು ಕಂಪ್ಲೀಟ್ 2 ಚಪಾತಿಯನ್ನು ತಿಂದಿದ್ದೀವಿ ಅನ್ನೋ ಥರ. 4 ಚಪಾತಿ 7 ಚಪಾತಿ ಆ ರೀತಿ 13 ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ 10ನೇ 1 ಇದೆ, ಹಾಗಾಗ್ಬಿಟ್ಟು ಅದಕ್ಕೆ 1 100ನೇ 1 ಅಂತಂದರೆ 1 1000ನೇ 7 ಇದೆ ಅಲ್ವಾ, ಅದಕ್ಕೆ 7. ಅದನ್ನು ಬರೆದಿರೋದು ಹೇಗೆ ಅಂತಂದರೆ 13.117 ಓದೋದು ಅದೇ ರೀತಿ 13.117. ಫೈನ್. ಇಲ್ಲಿಗೆ ನಾವು ಈ ಒಂದು ಪೇಜ್ ನಂಬರ್ 65ನಲ್ಲಿರುವಂತಹ ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಮಾಡಿದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.